ಹ್ಮ್ ಇಲ್ಲಿ 5 ಪೆನ್ನುಗಳ ಬೆಲೆ ನೋಡ್ರಿ ಏನು. 5 ಪೆನ್ನುಗಳ ಬೆಲೆ 15 ಪೆನ್ಸಿಲ್ಗಳ ಬೆಲೆಗೆ ಸಮ. ಹಾಗಾದರೆ 90 ಪೆನ್ಸಿಲ್ಗಳ ಬದಲಾಗಿ ಎಷ್ಟು ಪೆನ್ನುಗಳನ್ನು ಪಡೆಯಬಹುದು? ನೀವು 15 ಪೆನ್ಸಿಲ್ನರೇ ತಗೋಬೇಕು ಅಂದು ಬೇಕಾದ್ರೆ 5 ಪೆನ್ನರೇ ತಗೋಬೇಕು. ಅವ್ರು ಕೇಳಿದ್ದೇನು ಪೆನ್ಗಳ ಕೇಳ್ಯಾನ ಅಂದ್ರೆ 15 ಪೆನ್ಸಿಲ್ ಸಮ 5 ಪೆನ್ನು, 90 ಪೆನ್ಸಿಲ್ಗಳಿಗೆ ಎಷ್ಟು? ಇಷ್ಟು ಸರಳ ಲೆಕ್ಕಗಳು ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು ಇವು. ನೋಡ್ರಿ ಥಿಂಕಿಂಗ್ ಪವರ್ ಹೆಂಗದ ಇದ್ರಾಗ. 15 ಪೆನ್ಸಿಲ್ಗಳಿಗೆ ಬರೋಬ್ಬರಿ 5 ಪೆನ್ನುಗಳು ಅಂದ್ರೆ ಪೆನ್ಸಿಲ್ಗಳ ಬೆಲೆ ಎಷ್ಟೇ ಇರುವಲ್ಲ ಲೆಕ್ಕ, ವಸ್ತುಗಳ ಮೇಲೆ ತೆಗೆಯೋದ ಲೆಕ್ಕ ಮಾಡೋದಾದ್ರೆ ನೋಡ್ರಿ. ಏನು ಕೇಳಿದ 90 ಪೆನ್ಸಿಲ್ಗಳ ಬದಲಾಗಿ ಪೆನ್ನುಗಳ ಸಂಖ್ಯೆ ತೆಗಿಬೇಕಾಗ್ಯದ. ಈಗ ನೀವು 15 ಪೆನ್ಸಿಲ್ ಸಮ ಬರೋಬ್ಬರಿ 15 ಪೆನ್ಸಿಲ್ ತಗೋಬೇಕು. ಒಂದು ಪೆನ್ಸಿಲ್ಗಳಿಗೆ ಸಮ 15 ಪೆನ್ಸಿಲ್ಗಳ ಸಮ 5 ಪೆನ್ನು. 15 ಪೆನ್ಸಿಲ್ಲರೇ ತಗೋಬೇಕು, 5 ಪೆನ್ನರೇ ತಗೋಬೇಕು. ಆಮೇಲೆ ಎಷ್ಟರಲ್ಲಿ 90 ಪೆನ್ಸಿಲ್ಗಳ ಬದಲಾಗಿ ನಾವು ಎಷ್ಟು ತಗೋತೀವಿ ಅಂತ ಕೇಳ್ಯಾರು. 90 ಪೆನ್ಸಿಲ್ಗಳ ಬದಲಾಗಿ 90 ಪೆನ್ಸಿಲ್ಗಳಿಗೆ ಸಮ ಎಷ್ಟು ಪೆನ್ನುಗಳು? 90 ಗುಂಡ್ಲೆ 5 ಸರಾಸ್ ಬಾಗ್ಲೆ 15. 15 ಒಂದಲೆ 15 ಆರ್ಲೆ 5 ಆರ್ಲೆ 30 ಪೆನ್ನುಗಳು. ಉತ್ತರ 30 ಪೆನ್ನುಗಳು. ಪೆನ್ನುಗಳೆಲ್ಲ ನೋಡ್ರಿ ಉತ್ತರ ಸಿ. ಹೆಂಗ ಥಿಂಕಿಂಗ್ ಪವರ್ ಗಣಿತಗಳು. 15 ಪೆನ್ಸಿಲ್ಗೆ 5 ಪೆನ್ನು, 90 ಪೆನ್ಸಿಲ್ಗೆ ಎಷ್ಟು ಪೆನ್ನು? ಇಷ್ಟೇ ನೀವು ತಿಳ್ಕೊಂಡು ಮಾಡ್ತಕ್ಕಂಥ ಗಣಿತಗಳು. 15 ಪೆನ್ಸಿಲ್ಗಳಿಗೆ ಸಮ 5 ಪೆನ್ನುಗಳು, 90 ಪೆನ್ಸಿಲ್ಗಳಿಗೆ ಸಮ ಎಷ್ಟು ಪೆನ್ನುಗಳು? 30 ಪೆನ್ನುಗಳು. ಉತ್ತರ ಸಂಖ್ಯೆ ಸಿ. ಚೆನ್ನಾಗಿ ಫೇರ್ನ ಬಿಡಿಸ್ಕೊಡ್ರಿ.